ದೀಪಾವಳಿ ಹಬ್ಬದ ಸಂಭ್ರಮದಲ್ಲಿ ಹಚ್ಚಿದ ಪಟಾಕಿ 103 ಜನರ ಬಾಳಲ್ಲಿ ಕತ್ತಲು ಮೂಡಿಸಿದೆ. ಪಟಾಕಿ ಹಚ್ಚಿದವರು, ಪಟಾಕಿ ಹಚ್ಚೋದನ್ನ ನೋಡ್ತಾ ಇದ್ದವರಿಗೂ ಪಟಾಕಿ ತಗುಲಿ ಆಸ್ಪತ್ರೆ ಸೇರಿದ್ದಾರೆ. 7ಕ್ಕೂ ಹೆಚ್ಚು ಜನ ವಿವಿಧ ಆಸ್ಪತ್ರೆಗಳಲ್ಲಿ ಕಣ್ಣಿನ ಶಸ್ತ್ರಚಿಕಿತ್ಸೆಗೂ ಒಳಗಾಗಿದ್ದಾರೆ. ದೀಪಾವಳಿ ಅಂಧಕಾರವನ್ನ ತೊರೆದು ಬದುಕಲ್ಲಿ ಬೆಳಕಿನತ್ತ ಹೆಜ್ಜೆ ಹಾಕೋ ಸಂಕೇತ. ಆದ್ರೆ ಅದೇ ಬೆಳಕಿನ ಹಬ್ಬ ಕೆಲವರ ಬಾಳಲ್ಲಿ ಕಗ್ಗತ್ತಲೆಯನ್ನೇ ಸೃಷ್ಟಿಸಿ ಬಿಟ್ಟಿದೆ. ನೂರರ ಗಡಿ ದಾಟಿದ ಪಟಾಕಿ ಗಾಯಾಳುಗಳ ಸಂಖ್ಯೆ. ಪಟಾಕಿ ಹೊಡೆದವರಿಗಿಂತ ಹೊಡೆಯದವರಿಗೆ ಹೆಚ್ಚು ಪೆಟ್ಟು. ಕಳೆದ 3-4 ದಿನಗಳಿಂದ ಬೆಂಗಳೂರಿನಲ್ಲಿ ಪಟಾಕಿಯಿಂದ ಗಾಯಗೊಂಡವರ ಸಂಖ್ಯೆ ಜಾಸ್ತಿ ಆಗ್ತಾನೇ ಇದೆ. ಪಟಾಕಿ ಹೊಡೆಯೋ ಸಂಭ್ರಮದಲ್ಲಿ 100ಕ್ಕೂ ಹೆಚ್ಚು ಜನರ ಕಣ್ಣಿಗೆ ಪೆಟ್ಟಾಗಿ ಮಿಂಟೋ, ನಾರಾಯಣ ನೇತ್ರಾಲಯ ಸೇರಿದಂತೆ ಅನೇಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಇಷ್ಟೇ ಅಲ್ಲ, ಪಟಾಕಿಯ ಅರಿವೇ ಇಲ್ಲದೆ ರಸ್ತೆಯಲ್ಲಿ ನಡ್ಕೊಂಡು ಹೋಗೋರು, ಮನೆಯಲ್ಲಿ ಕುಳಿತವರಿಗೂ ಕೂಡ ಪಟಾಕಿ ಕಿಡಿಹಾರಿ ಆಸ್ಪತ್ರೆಗೆ ದಾಖಲಾಗುವಂತಾಗಿದೆ. ಚಿಕ್ಕಬಳ್ಳಾಪುರದ 5 ವರ್ಷದ ಹೆಣ್ಣು ಮಗು ಮನೆಯೊಳಗೆ ಕುಳಿತಿತ್ತು. ರಸ್ತೆಯಲ್ಲಿ ಬೇರೆಯವರು ಹಚ್ಚಿದ ಬಿಜಿಲಿ ಪಟಾಕಿಯ ಕಿಡಿ ಮನೆಯಲ್ಲಿ ಕುಳಿತಿದ್ದ ಮಗುವಿನ ಕಣ್ಣಿಗೆ ಹಾರಿದೆ. ಕೂಡಲೇ ಮಗು ಕಣ್ಣನ್ನ ಉಜ್ಜಿದ್ರಿಂದ ಗುಡ್ಡೆಗೆ ಹಾನಿಯಾಗಿದೆ. ಕೂಡಲೇ ಚಿಕ್ಕಬಳ್ಳಾಪುರದಿಂದ ಮಗುವನ್ನ ಮಿಂಟೋ ಆಸ್ಪತ್ರೆಗೆ ಕರೆತಂದಿದ್ದು ಚಿಕಿತ್ಸೆ ನೀಡಲಾಗಿದೆ. ಪಟಾಕಿ ಹಚ್ಲಿಕ್ಕೆ ಹೋಗಿಲ್ಲ, ಅವರು ಮನೆ ಒಳಗಡೆ ಇದ್ರವರು. ಅದು ಕಿಡಿ ಬಂದು ಸಡನ್ ಆಗಿ ಕಣ್ಣಿಗೆ ಬಿದ್ದಿದ ತಕ್ಷಣ ರಬ್ ಮಾಡಿಬಿಟ್ಟಿದ್ದಾಳೆ ಅವಳು. ಸೊ ಹಾಗಾಗಿ ಕಣ್ಣಿಗೆ ಎಫೆಕ್ಟ್ ಆಗಿದೆ. ಅಷ್ಟೊಂದು ಸಿವಿಯರ್ ಎಫೆಕ್ಟ್ ಏನಿಲ್ಲ, ಸ್ವಲ್ಪ ಎಫೆಕ್ಟ್ ಆಗಿದೆ. ಮಗುವಿನದ್ದು ಈ ರೀತಿಯ ಪರಿಸ್ಥಿತಿಯಾದ್ರೆ ಬಿಹಾರ ಮೂಲದ 19 ವರ್ಷದ ರಾಹುಲ್ ಎಂಬಾತನಿಗೆ ಫ್ಲವರ್ ಪಾಟ್ ಬ್ಲಾಸ್ಟ್ ಆಗಿ ಮುಖ ಸುಟ್ಟು ಹೋಗಿದೆ. ಜೊತೆಗೆ ಕಣ್ಣಿಗೆ ತೀವ್ರತರನಾದ ಪೆಟ್ಟಾಗಿದೆ. ಬಹುತೇಕವಾಗಿ ಕಣ್ಣಿನ ದೃಷ್ಟಿಯ ಮೇಲೆ ಪರಿಣಾಮ ಬೀರೋ ಸಾಧ್ಯತೆ ಇದ್ದು ಮಿಂಟೋ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಿದೆ. ಪಟಾಕಿ ಇವ್ರು ನಡೆದು ಬರ್ತಾ ಇದ್ರು, ಇಬ್ಬರು ಫ್ರೆಂಡ್ಸ್. ಅದ್ರ ಕೆಳಗಡೆ ಅವರು ಮಳೆ ಇದೆ ಅಂದ್ಬಿಟ್ಟು, ಮಳೆ ನೀರಿದೆ ಅಂದ್ಬಿಟ್ಟು ಅದ್ರ ಮೇಲೆ ಕೆಳಗಡೆ ಒಂದು ಕಲ್ಲಿಕ್ಕೆ, ಕಲ್ಲು ಮೇಲೆ ಆಟಮ್ ಬಾಂಬ್ ಇಕ್ಕಿ ಸಿಡ್ದು, ಅದು ಸಿಡ್ದಿರೋ ಕಲ್ಲು ಬಂದು ಕಣ್ಣಿಗೆ ಹೊಡೆದಿದೆ. ಮನೆ ಹತ್ರ ದಾರಿಯಲ್ಲಿ ಡಾಕ್ಟರ್ ಹೇಳಿದ್ದಾರೆ 2 ದಿವಸ ಅದೆಲ್ಲ ಸ್ವಲ್ಪ ಗಾಯ ಎಲ್ಲ ಆರ್ಬೇಕು, ಆಮೇಲೆ ಆಪರೇಷನ್ ಏನಿದೆ ನೋಡೋಣ. ಕಣ್ಣಿಗೆ ಇವಾಗ ಸದ್ಯಕ್ಕೆ ಏನು ಕಾಣಿಸ್ತಾ ಇಲ್ಲ, ಆಮೇಲೆ ನಿಧಾನ ನೋಡಿ ಏನೋ ಮಾಡೋಣ. ಪಟಾಕಿ ದೊಡ್ಡ ಪಟಾಕಿಗೆಲ್ಲ ಅದೆಲ್ಲ ಬ್ಯಾನ್ ಮಾಡ್ಬೇಕು ಸರ್. ತುಂಬ ಮಕ್ಕಳಿಗೆಲ್ಲ ಆ ಪಟಾಕಿ ಅದು ದೊಡ್ಡ ಬಾಂಬ್ ತರ ಕಲ್ಲಲ್ಲಿ ಇಟ್ಟು ಹೊಡೆದಿದ್ದಾರೆ, ಅದು ಬಂದು ಕಣ್ಣಿಗೆ ಸಿಡಿದಿದೆ ಸರ್. ಮಿಂಟೋ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ದಾಖಲಾಗಿರೋ ಓರ್ವ ಯುವಕನ ಕಣ್ಣಿಗೆ ಗಂಭೀರ ಗಾಯಗಳಾಗಿದೆ. ಈತನ ಒಂದು ಕಣ್ಣು ಶಾಶ್ವತವಾಗಿ ದೃಷ್ಟಿಯನ್ನು ಕಳೆದುಕೊಳ್ಳುವ ಸಾಧ್ಯತೆ ಇದೆಯಂತೆ. ಪಟಾಕಿ ಹಚ್ಚೋರ್ಗಿನ್ನ ಪಟಾಕಿ ನೋಡ್ತಾ ಇರೋರಿಗೆ, ಪಟಾಕಿ ಬಗ್ಗೆ ಗಮನ ಇಲ್ಲದೆ ಪಕ್ಕದಲ್ಲಿದ್ದವರಿಗೆ ಡ್ಯಾಮೇಜ್ ಜಾಸ್ತಿ ಆಗಿದೆ. ನಮ್ಮಲ್ಲಿ ಟೋಟಲಿ 17 ಜನ ಅಡಲ್ಟ್ಸ್ ಮತ್ತೆ 10 ಜನ ಚಿಲ್ಡ್ರನ್ ಗಾಯ ಆಗಿದೆ. ಅದರಲ್ಲಿ ಮೇಲ್ ಬಂದು 13 ಜನ, ಅಡಲ್ಟ್ ಫಿಮೇಲ್ ಬಂದು 4 ಜನ, ಮಕ್ಕಳು ಗಂಡು ಮಕ್ಕಳು 7 ಜನ, ಮತ್ತೆ ಹೆಣ್ಣು ಮಕ್ಕಳಿಗೆ 3 ಜನಕ್ಕೆ ಗಾಯ ಆಗಿದೆ. ಈ 4 ಜನದಲ್ಲಿ ಒಬ್ಬರಿಗೆ ಸಿವಿಯರ್ ಇಂಜುರಿ ಆಗಿದೆ. ಅವರಿಗೆ ದೃಷ್ಟಿ ಬರೋ ಸಾಧ್ಯತೆ ತುಂಬಾ ಕಡಿಮೆ ಇರುತ್ತೆ. ತಾವು ಮಾಡದ ತಪ್ಪಿಗೆ ಅನೇಕರು ಆಸ್ಪತ್ರೆಗೆ ದಾಖಲಾಗುವ ಸ್ಥಿತಿಯೇ ಹೆಚ್ಚಾಗಿದೆ. ಇನ್ಮುಂದೆಯಾದ್ರೂ ಸಂಭ್ರಮದಲ್ಲಿ ಹೊಡೆಯೋ ಪಟಾಕಿಯೇ ಬದುಕಿನ ಬೆಳಕು ಕಳೆಯದಿರಲಿ. ಪಟಾಕಿ ಹೊಡೆಯುವಾಗ ಎಚ್ಚರಿಕೆ ಇರಲಿ. ಶರಣು ಹಂಪಿ, ನ್ಯೂಸ್ 18.